ಯುಧಿಷ್ಠರ ಮಾಡುವಂತ ಒಂದು ಪ್ರಶ್ನೆ. ಭಗವನ್ ಶ್ರೋತುಮಿಚ್ಛಾಮಿ ನೃಣಾಂ ಧರ್ಮಂ ಸನಾತನಂ ವರ್ಣಾಶ್ರಮ ಯುತಂ ಯತ್ಪುಮಾನ್ ವಿಂದತೆ ಪರಂ. ಭಗವನ್ ಅಂತ ಸಂಬೋಧನೆ. ನಾರದರನ್ನು ಧರ್ಮರಾಜ ಭಗವನ್ ಪೂಜ್ಯರೇ ಅಂತ ಸಂಬೋಧಿಸಿ ಹೇಳ್ತಾ ಇದ್ದಾನೆ. ನೃಣಾಂ ಸನಾತನಂ ಧರ್ಮಂ ಶ್ರೋತುಮಿಚ್ಛಾಮಿ. ನೃಣಾಂ ಅಂದ್ರೆ ಎಲ್ಲ ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಅದು ಅವರು ಇವರು ಅಂತಲ್ಲ, ಎಲ್ಲರಿಗೂ ಸಂಬಂಧಪಟ್ಟಂತಹ ಪ್ರತಿಯೊಂದು ವರ್ಣ ಆಶ್ರಮಗಳಿಗೆ, ಹೆಣ್ಣು ಗಂಡು ಅಂತ ಯಾವುದೇ ಭೇದ ತಾರತಮ್ಯಗಳಿಲ್ಲದೆ ಎಲ್ಲರಿಗೂ ಸಂಬಂಧಪಡುವಂತ ಸಾಮಾನ್ಯ ಧರ್ಮಗಳನ್ನು ನನಗೆ ತಿಳಿಸಿಕೊಡಿ. ಅಂದ್ರೆ ಎಲ್ಲರೂ ಅನುಷ್ಠಾನ ಮಾಡಲೇಬೇಕಾದದ್ದು, ಅದು ಜನರಲ್ ಧರ್ಮ. ಅದಾದ್ಮೇಲೆ ಮತ್ತೆ ಕೆಲವರಿಗೆ ಮಾತ್ರ ಸಂಬಂಧಪಡುವಂತ ಕೆಲವೊಂದಿಷ್ಟು ಧರ್ಮಾಚರಣೆಗಳು ಅಂತ ಇದ್ದಾವೆ, ಅದು ಬೇರೆ. ಎಲ್ಲರಿಗೂ ಸಂಬಂಧಪಡುವಂತ ಧರ್ಮಾಚರಣೆಗಳನ್ನ ನಾನು ಕೇಳಲು ಬಯಸ್ತಾ ಇದ್ದೇನೆ, ನನಗದನ್ನ ಹೇಳಿ ಅಂತ ನಾರದರ ಬಳಿ ಯುಧಿಷ್ಠಿರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ನೃಣಾಮ್ ಅಂತ ಪದಪ್ರಯೋಗ. ನೃಣಾಮ್ ಅಂತ ಹೇಳಿದಾಗ ಅದು ಗಂಡು ಹೆಣ್ಣು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ರೀತಿಯಲ್ಲಿ ಯಾವುದೇ ಭೇದ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಡುವಂತ ಧರ್ಮಗಳನ್ನು ಸಂಗ್ರಹ ಮಾಡದಂಗೆ ಆಗತ್ತೆ. ಅದಕ್ಕೋಸ್ಕರವಾಗಿ ನೃಣಾಮ್ ಎಂಬುದಾಗಿ ಪದಪ್ರಯೋಗವನ್ನು ಮಾಡಿರುವಂಥದ್ದು. ಎಲ್ಲರಿಗೂ ಸಂಬಂಧಪಡುವಂತ ಧರ್ಮದ ಬಗ್ಗೆ ನಾನು ಕೇಳಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ, ಹೇಳಿ ಅಂತ. ವರ್ಣಾಶ್ರಮ ಆಚಾರಯುತಂ ಯತ್ಪುಮಾನ್ ವಿಂದತೆ ಪರಂ. ಆಯಾಯ ವರ್ಣ ಆಶ್ರಮ ಇವುಗಳಿಗೆ ಉಚಿತವಾಗಿರುವಂಥದ್ದು ಮತ್ತು ಧರ್ಮಾಚರಣೆಗಳನ್ನು ಮಾಡುವುದರಿಂದ, ಅಂದ್ರೆ ಯಾವ ಧರ್ಮದಿಂದಾಗಿ, ಯಾವ ಧರ್ಮಾನುಷ್ಠಾನವನ್ನು ಮಾಡುವುದರಿಂದ, ಯಾವ ಧರ್ಮ ಮಾರ್ಗಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದಾಗಿ ಪರಂ ವಿಂದತೆ. ಪುಮಾನ್ ಅಂದ್ರೆ ಬರೀ ಗಂಡಲ್ಲ, ಸಮಸ್ತ ಮನುಷ್ಯ ಸಮುದಾಯ ಅನ್ನೋದು ಅರ್ಥ ಈಗಾಗಲೇ ನೋಡಿದ್ದೇವೆ. ಹಾಗಾಗಿ ಆ ಧರ್ಮವನ್ನ ಅನುಷ್ಠಾನ ಮಾಡೋದ್ರಿಂದ ನಮಗೇನು ಫಲ, ಅದರಿಂದ ನಮಗೇನು ಪ್ರಯೋಜನ ಅಂದ್ರೆ ಪರಂ ವಿಂದತೆ. ಪರಂ ಅಂದ್ರೆ ಶ್ರೇಷ್ಠವಾದ ಸ್ಥಾನ, ಮೋಕ್ಷ ಮತ್ತು ಮೋಕ್ಷಪ್ರದನಾಗಿರತಕ್ಕಂಥ ಭಗವಂತ, ಅವನನ್ನ ಪಡಿಲಿಕ್ಕಾಗತ್ತೆ. ಹೀಗೆ ಮೋಕ್ಷವನ್ನು ಕೊಡುವಂತಹ ಮೋಕ್ಷಪ್ರದನಾದ ಭಗವಂತನ ಅನುಗ್ರಹವನ್ನ ನಮಗೆ ತಂದು ಕೊಡುವಂಥದ್ದು ಧರ್ಮಗಳು. ಆ ಧರ್ಮದ ಬಗ್ಗೆ ನನಗೆ ಹೇಳಿ ಅಂತ ಪ್ರಾರ್ಥನೆ. ಮತ್ ನಿಮ್ಮ ಹತ್ರನೇ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಅಂದ್ರೆ, ನೀವೆಂತವರು? ಭವಾನ್ ಪ್ರಜಾಪತೇ ಸಾಕ್ಷಾತ್ ಆತ್ಮಜಃ ಪರಮೇಷ್ಠಿನಃ. ಪರಮೇಷ್ಠಿ ಅನ್ನೋದು ಚತುರ್ಮುಖ ಬ್ರಹ್ಮದೇವರಿಗೆ ಇರುವಂತಹ ಒಂದು ಹೆಸರು. ಅಂತಹ ಪರಮೇಷ್ಠಿನಃ ಪ್ರಜಾಪತೇ, ಪರಮೇಷ್ಠಿಗಳಾದಂತಹ ಪ್ರಜಾಪತಿಗಳು. ಆ ಪ್ರಜಾಪತಿಗಳಿಗೆಲ್ಲ ಪತಿ ಇವರು ಬ್ರಹ್ಮದೇವರು ಮತ್ತು ಭಗವಂತನ ಮಗ. ಹಾಗಾಗಿ ಭಗವಂತನ ಮಗನಾದಂತಹ ಮತ್ತು ಪೂಜ್ಯರಾಗಿರುವಂತಹ ಪ್ರಜಾಪತಿಗಳಿಗೆಲ್ಲ ಪತಿಯಾಗಿರುವಂತವರು ಅಲ್ಲಿ ಕರಿಬೇಕಾದ್ರೆ ಪರಮೇಷ್ಠಿನಃ ಅಂತ ಹೇಳ್ತಿದ್ದಾರೆ. ಪರಮ ಅಂತ ಹೇಳಿದ್ರೆ ಭಗವಂತ ಅಂತ ಅರ್ಥ. ಪರಮೇ ತಿಷ್ಠತಿ ಇತಿ ಪರಮೇಷ್ಠಿ ಅಂತ ಅರ್ಥ. ಅದಕ್ಕೆ ಭಗವಂತನಲ್ಲಿ ಯಾವತ್ತೂ ಇರ್ತಾರೆ. ಯಾವತ್ತೂ ಭಗವಂತನಲ್ಲಿ ಇರ್ತಾರೆ ಅಂದ್ರೆ ಅರ್ಥ ಏನು? ನಿರಂತರವಾಗಿ ಅವರ ಮನಸ್ಸು ಭಗವಂತನಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಅವರು ಭಗವಂತನ ಆಜ್ಞೆಯಂತೆ ಬ್ರಹ್ಮದೇವರು ಸೃಷ್ಟಿಯಾದಿ ಕಾರ್ಯಗಳನ್ನ ಮಾಡ್ತಾರೆ. ತಮ್ಮ ಕಾರ್ಯಗಳನ್ನ ಮಾಡುವಾಗಲೂ ಕೂಡ ಅವರ ಮನಸ್ಸು ಭಗವತ್ ಪರವಾಗಿ ಇರುತ್ತೆ, ಭಗವಂತನಲ್ಲೇ ಕೇಂದ್ರೀಕೃತವಾಗಿ ಇರುತ್ತೆ. ಹಾಗಾಗಿ ಪರಮೇಷ್ಠಿನ ನಿಮ್ಮ ಅಂತಹ ಬ್ರಹ್ಮನ ಮಗ ನೀವು, ಅಂತಹ ಸಾಕ್ಷಾತ್ ಭಗವಂತನ ಮಗನಾದ ಚತುರ್ಮುಖ ಬ್ರಹ್ಮ ಅವರ ಮಗ ನೀವು ಅಂತ ಹೇಳ್ತಿದ್ದಾನೆ. ಭವಾನ್ ಪ್ರಜಾಪತೇ ಸಾಕ್ಷಾತ್ ಆತ್ಮಜಃ, ಆತ್ಮನಃ ಜಾಯತೇತಿ ಆತ್ಮಜಃ, ಅವರ ದೇಹದಿಂದ ಹುಟ್ಟಿರ್ತಕ್ಕಂಥವ್ರು ನೀವು ಪರಮೇಷ್ಠಿನಃ. ಸುತಾನಾಂ ಸಮ್ಮತಃ, ಮತ್ತು ಬ್ರಹ್ಮದೇವರ ಎಲ್ಲ ಮಕ್ಕಳಿಗೂ ನೀವು ಸಮ್ಮತರು, ಎಲ್ಲರಿಗೂ ನಿಮ್ಮ ಬಗ್ಗೆ ಗೌರವ ಭಾವನೆ ಇದೆ. ಹಾಗಾಗಿ ಬ್ರಹ್ಮನ್ನ ಅಂದ್ರೆ ಪೂಜ್ಯರೇ. ತಪೋ ಯೋಗ ಸಮಾಧಿಭಿ, ನೀವು ತಪಸ್ಸು, ನಿಮ್ಮ ಯೋಗಾನುಷ್ಠಾನಗಳು, ಅಷ್ಟಾಂಗ ಯೋಗಗಳು ಮತ್ತು ನಿರಂತರವಾಗಿ ಅಪ್ರಯತ್ನ ಸಮಾಧಿಸ್ತು, ಪ್ರಯತ್ನವಿಲ್ಲದೆ ಭಗವಂತನನ್ನ ಕಾಣುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಅಂತಹ ಶ್ರೇಷ್ಠರು ನೀವು. ಹಾಗಾಗಿ ನಿಮ್ಮ ಬಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಅಂತ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ನಾರಾಯಣ ಪರಾಹ ವಿಪ್ರಾಹ ಧರ್ಮಗುಕ್ತಿಂ ಯಥಾವಿದು ಕರುಣಾಹ ಸಾಧವಃ ಶಾಂತಾಹ ತ್ವದ್ವಿದಾಹ ನ ತಥಾಪರೆ. ನಿಮ್ಮಂತವ್ರು ಎಷ್ಟು ದೇವರ ಬಗ್ಗೆ ತಿಳ್ಕೊಂಡಿದ್ದಾರೋ ಅಷ್ಟು ಬೇರೆ ಯಾರು ತಿಳಿಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮಂತವ್ರು ಅಂದ್ರೆ ಯಾರು? ನಾರಾಯಣ ಪರಾಹ, ನಾರಾಯಣನನ್ನೇ ಪರತತ್ವ ಅಂತ ತಿಳ್ಕೊಂಡವರು. ನಾರಾಯಣ ಏವ ಪರಹ ಏಷಾಂತೆ ನಾರಾಯಣ ಪರಾಹ, ಆ ಸಾಕ್ಷಾತ್ ವೈಕುಂಠವಾಸಿಯಾದ ವಿಷ್ಣುವು ಪರ, ಸರ್ವೋತ್ತಮ ಅಂತ ತಿಳ್ಕೊಂಡವರು. ವೇದಾಭ್ಯಾಸೇನ ವಿಪರತ್ವಂ, ವೇದಾಂತವನ್ನ ಅಧ್ಯಯನ ಮಾಡಿರೋರು, ಸಕಲ ವೇದಗಳ ಸಕಲ ವೇದಾಂತಗಳ
ಅರಿವನ್ನ ಪಡೆದಿರತಕ್ಕಂಥವ್ರು ನೀವು. ವಿಪ್ರಾಹ, ನಾರಾಯಣ ಪರಹ ಅಂದ್ರೆ ನಾರಾಯಣ ಏವ ಪರಹ ಯೇಷಾಂತೆ, ನಾರಾಯಣನೇ ಪರತತ್ವ ಅಂತ ಯಾರು ತಿಳಿದಿದ್ದಾರೋ ಅವರು ನಾರಾಯಣ ಪರರು. ಮತ್ತು ನೀವೆಲ್ಲ ಧರ್ಮ ಗುಖ್ಯ, ಅತ್ಯಂತ ಗೋಪ್ಯವಾದದ್ದು ಧರ್ಮ. ಇತಿ ಗುಖ್ಯತಮಂ ಶಾಸ್ತ್ರಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳದಂತೆ ಅದನ್ನು ನೀವು ತಿಳಿದವರಾಗಿದ್ದೀರಾ. ಮತ್ತು ಕರುಣಾಹ, ಭಕ್ತರ ಮೇಲೆ ಅನುಗ್ರಹದಿಂದ ಉಪದೇಶವನ್ನ ಮಾಡುವ ಕಾರುಣ್ಯ ನಿಮ್ಮಲ್ಲಿ ಇದೆ. ಸಾಧವಾಹ, ಒಂದು ಚೂರೂ ದುರ್ಗುಣ ಇಲ್ಲದೆ ಕೇವಲ ಸದ್ಗುಣಗಳು ಮಾತ್ರ ಇದ್ದಾವೆ. ಶಾಂತಾಹ, ಶಮೋ ಮನ್ನಿಷ್ಠತಾ ಬುದ್ಧಿ, ನಿರಂತರವಾಗಿ ನಿಮ್ಮ ಬುದ್ಧಿ ಭಗವಂತನಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ಅಂತಹ ಭಗವಂತನನ್ನ ತ್ವದ್ವಿದಾಹ, ನಿಮ್ಮಂಥವರೇ ತಿಳಿತಾರೆ ಹೊರತು ನ ತಥಾಪರೆ, ಹೊರತು ಬೇರೆ ಯಾರು ಈ ಸದ್ಗುಣಗಳಿಲ್ಲದವರು ಯಾರೂ ಕೂಡ ದೇವರ ಬಗ್ಗೆ ತಿಳಿದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ನಿಮ್ಮ ಬಳಿಯೇ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಇದು ಯುಧಿಷ್ಠಿರೇಣ ಪೃಷ್ಟ ನಾರದ, ಹೇಗೆ ಯುಧಿಷ್ಠರಿಂದ ಪ್ರಶ್ನೆ ಮಾಡಲ್ಪಟ್ಟಂತ ನಾರದರು ಹೇಳ್ತಾ ಇದ್ದಾರೆ ವಕ್ತಿ, ನತ್ವಾ ಭಗವತೆ ಅಜಾಯ ಲೋಕಾನಾಂ ಧರ್ಮ ಹೇತವೆ ವಕ್ಷೇ ಸನಾತನಂ ಧರ್ಮಂ ನಾರಾಯಣ ಮುಖಾತ್ ಚ್ಯುತಂ. ಕೇಳಿದ ಕೂಡಲೇ ಹೇಳಲಿಕ್ಕೆ ಶುರು ಮಾಡೋದಿಲ್ಲ. ಯಾವುದೇ ಕೆಲಸ ಆದ್ಲು ಮೊದಲು ದೇವರ ನಮಸ್ಕಾರ, ಮೊದಲು ದೇವರ ನಮಸ್ಕಾರವನ್ನ ಮಾಡಿ ದೇವರ ಪ್ರಾರ್ಥನೆಯನ್ನ ಮಾಡಿ ಶುರು ಮಾಡುವಂಥದ್ದು ಕ್ರಮ. ಅದಕ್ಕೆ ಆ ನಾರದರೂ ಕೂಡ ಅಷ್ಟೇ, ನಿರಂತರವಾಗಿ ಭಗವದ್ಧ್ಯಾನಾಸಕ್ತರಾಗಿದ್ದರೂ ಕೂಡ ಮತ್ತೊಮ್ಮೆ ದೇವರ ನಮಸ್ಕಾರವನ್ನ ಮಾಡಿ ಭಗವತೇ ಅಜಾಯ ಪೂಜ್ಯನಾದ ಷಡ್ಗುಣೇಶ್ವರಿಯ ಸಂಪನ್ನನಾದಂತಹ ಅಜಾಯ, ನಜಾಯತೆ ಇತಿ ಅಜಃ, ಹುಟ್ಟೇ ಇಲ್ಲದಂತ ಭಗವಂತ, ಅಂತಹ ಭಗವಂತನಿಗೆ ನಮಸ್ಕಾರ, ನಮಸ್ಕಾರ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ ಹೇಳ್ತಾ ಇದ್ದಾರೆ? ತಮಗೇನೋ ಸಿಗತ್ತೆ ಅಂತ ಕಾರಣಕ್ಕೋಸ್ಕರವಲ್ಲ. ಲೋಕಾನಾಂ ಧರ್ಮ ಹೇತವೇ, ಲೋಕ ಅಂದ್ರೆ ಸಮಸ್ತ ಪ್ರಜೆಗಳು ಅಂತ ಅರ್ಥ. ಲೋಕೃ ದರ್ಶನೆ, ಇಡೀ ಈ ಜಗತ್ತಿನಲ್ಲಿ ಇರುವಂತ ಪ್ರಜಾ ಸಮುದಾಯಕ್ಕೆ ಲೋಕ ಅಂತ ಹೆಸರು. ಅವರ ಧರ್ಮ ಹೇತವೆ, ಅವರು ಧರ್ಮಾಚರಣೆಯನ್ನ ಮಾಡಬೇಕು. ಧರ್ಮಾಚರಣೆ ಮಾಡಬೇಕು, ಅಧರ್ಮವನ್ನ ಬಿಡಬೇಕು. ಅಂದ್ರೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಾಗಬೇಕಲ್ವಾ. ಹೀಗೆ ಸಮಸ್ತ ಸದ್ಭಕ್ತರ ಧರ್ಮಾನುಷ್ಠಾನಕ್ಕೆ ಕಾರಣವಾಗಿ ಹೇಳ್ತಾ ಇದ್ದಾರೆ. ವಕ್ಷೇ ಸನಾತನಂ ಧರ್ಮಂ, ಸನಾತನ ಯಾವಾಗ್ಲೂ, ಸದಾತನ ಯಾವಾಗ್ಲೂ ಇರುವಂತಹ, ಎಲ್ಲಾ ಕಾಲಕ್ಕೂ ಸಂಬಂಧಪಡುವಂತಹ ಧರ್ಮವನ್ನು ನಾನು ಹೇಳ್ತೇನೆ. ಅದು ನಾನು ಏನೋ ಕಪೋಲ ಕಲ್ಪಿತವಾಗಿ ಹೇಳ್ತಾ ಇದ್ದೇನೆ ಅಂತ ಅಲ್ಲ. ಯಾರು ಈ ಧರ್ಮವನ್ನ ಕೊಟ್ಟದ್ದು ಅಂದ್ರೆ ನಾರಾಯಣ ಮುಖಾತ್ ಚ್ಯುತಂ, ನಾರಾಯಣ ಭಗವಂತ ಅವನ ಮುಖಪದ್ಮದಿಂದ ಬಂದಿರುವಂತದ್ದು. ನಾರಾಯಣ ಮುಖಾತ್ ಚ್ಯುತಂ. ಮುಖಾತ್ ಚ್ಯುತಂ ಅಂದ್ರೆ ಧರ್ಮವನ್ನ ನಾನೇನ್ ಹೇಳ್ತಾ ಇದ್ದೇನೆ, ಇದು ಕಪೋಲ ಕಲ್ಪಿತವಾದದ್ದಲ್ಲ. ವೈಕುಂಠವಾಸಿಯಾಗಿರುವಂತ ವಿಷ್ಣು ಭಗವಂತ ಅವನು ಏನನ್ನ ನಿರೂಪಣೆಯನ್ನ ಮಾಡಿದ್ದಾನೋ ಅದನ್ನ ನಾನು ನಿರೂಪಣೆ ಮಾಡ್ತಾ ಇದ್ದೇನೆ. ನಾರಾಯಣ ಮುಖಾತ್ ಶ್ರುತಂ ಅಂತ ಇದೆ. ಹೌದು ಹೌದು, ಚ್ಯುತ ಅಲ್ಲ, ಚ್ಯುತ ಅಲ್ಲ, ಶ್ರುತಂ. ಎರಡು ತರ ಪಾಠ ಇದೆ. ಒಂದು ಭಗವಂತನ ಮುಖದಿಂದ ಹರಿದು ಬಂದದ್ದು, ಅಥವಾ ಭಗವಂತನ ಮುಖದಿಂದ ನಾನೇನು ಕೇಳಿದ್ದೇನೋ ಅದನ್ನ ಹೇಳ್ತಾ ಇದ್ದೇನೆ ಅಂತ ಅರ್ಥ. ಹೀಗೆ ನಾರಾಯಣ ಮುಖಾತ್ ಚ್ಯುತಂ ಅಥವಾ ಶ್ರುತಂ ಅಂತ ಎರಡು ತರ ಪಾಠ. ನತ್ವಾ ಭಗವತೆ ಅಜಾಯ ಲೋಕಾನಾಂ ಧರ್ಮ ಹೇತವೆ ವಕ್ಷೇ ಸನಾತನಂ ಧರ್ಮಂ ನಾರಾಯಣ ಮುಖಾತ್ ಚ್ಯುತಂ, ಅಥವಾ ನಾರಾಯಣ ಮುಖಾತು ಮಯಾ ಶ್ರುತಂ, ನನ್ನಿಂದ ಕೇಳಲ್ಪಟ್ಟದ್ದನ್ನ ನಾನು ನಿಮಗೆ ಹೇಳುತ್ತಿದ್ದೇನೆ. ಇಷ್ಟಕ್ಕೆ ನಿಲ್ಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.